ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎಂಟ್ರಾಜ್. ನೆನೆ ಎಪಿಸೋಡ್ ಬಿಗ್ ಬಾಸ್ ಅಲ್ಲಿ ಏನೇನಾಯ್ತು ಹಾಗೆ ನೋಡ್ತಾ ಹೋಗೋಣ. ಹಾಗೆ ಇವತ್ತಿನ ಪ್ರೋಮೋದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಿನ್ನೆ ಎಪಿಸೋಡ್ ನಲ್ಲಿ ಸ್ಪಂದನ ಅವರು ಧ್ರುವಂತ್ ಅವ್ರನ್ನ ವೈಯಕ್ತಿಕವಾಗಿ ಏನಾದರೂ ಟಾರ್ಗೆಟ್ ಮಾಡಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಯಾಕಂದ್ರೆ ಧ್ರುವಂತ್ ಅವರು ಸೈಲೆಂಟ್ ಆಗೇ ಇದ್ರು, ಹೆಚ್ಚಾಗಿ ಬೇರೆಯವರಿಗೆ ಆಟವನ್ನ ಬಿಟ್ಕೊಡ್ತಾ ಇದ್ರು ಅಂದ ಮಾತ್ರಕ್ಕೆ ಅವ್ರನ್ನ ಗೇಮ್ ಇಂದ ಬ್ಲಾಕ್ ಮಾಡ್ತಾರೆ. ಅಂದ್ರೆ ಈ ವೀಕ್ ಅವರು ಕಂಪ್ಲೀಟ್ ಆಗಿ ಯಾವುದೇ ಒಂದು ಗೇಮ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ. ಸೊ ಇದರಿಂದ ಧ್ರುವಂತ್ ಅವರಿಗೂ ಕೂಡ ಬೇಜಾರಾಗುತ್ತೆ. ಎಲ್ಲೋ ಒಂದ್ ಕಡೆ ನಾನು ಇಷ್ಟು ದಿನ ಬಿಟ್ಕೊಂಡು ಬಂದಿದ್ದೆ ಎಲ್ಲದಕ್ಕೂ ಮುಳುವಾಯ್ತಾ ಅನ್ನೋ ಅಷ್ಟರಲ್ಲಿ ಧ್ರುವಂತ್ ಹಾಗೇನೆ ಸ್ಪಂದನ ಅವರ ಜಗಳ ಏನಾದ್ರೂ ಕಾರಣ ಇರಬಹುದಾ, ಅವತ್ತು ಜಗಳ ಮಾಡಿದ್ದಕ್ಕೆ ಏನಾದ್ರೂ ಕಾರಣ ಇರಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಬರುತ್ತೆ. ಯಾಕಂದ್ರೆ ಧ್ರುವಂತ್ ಅವರು ತುಂಬಾನೇ ಒಂದು ಒಳ್ಳೆಯ ಮುಗ್ಧನ ರೀತಿ ಇದ್ರು. ಲಾಸ್ಟ್ 2 ವಾರದಿಂದಲೂ ಕೂಡ ಈ ಒಂದು ಪ್ರಶ್ನೆನ ಅವರಿಗೆ ಎಲ್ರು ಕೇಳ್ತಾ ಇದ್ರು, ಧ್ರುವಂತ್ ಅವರು ಇರೋದೇ ಹೀಗೇನಾ, ಧ್ರುವಂತ್ ಅವರು ಇರೋದೇ ಹೀಗೇನಾ ಅಂತ. ಯಾಕಂದ್ರೆ ಆಚೆ ಧ್ರುವಂತ್ ಅವರ ಪರ್ಸನಾಲಿಟಿನೇ ಬೇರೆ ಇತ್ತು ನಾವು ನೋಡಿರುವಂತಹ ಪ್ರಕಾರ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ರ ಜೊತೆಗೂ ಚೆನ್ನಾಗಿದ್ರು, ತುಂಬಾ ಸಾಫ್ಟ್ ಆಗಿ ಬರ್ತಾ ಇದ್ದವರು. ಏಕಾಏಕಿ ಅವರು ಕೂಗಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಒಂದು ಕ್ರಿಯೇಟ್ ಆಗ್ತಾ ಇದೆಯಾ ಏನಾದ್ರು ಅಂತ ಒಂದು ಚರ್ಚೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಸುದೀಪ್ ಸರ್ ಬಂದು ಹೋಗಿ ನಂತರದಿಂದ ಇವರು ಜಗಳ ಆಡಿರೋದ್ರಿಂದ ಮೇ ಬಿ ಏನಾದರೂ ವೀಕೆಂಡ್ ಕಾರಣನೂ ಕೂಡ ಇರಬಹುದು. ಆ ಒಂದು ಫ್ರಸ್ಟ್ರೇಷನ್, ನಾನು ಫೈನಲಿಸ್ಟ್ ಆಗಿಲ್ವಲ್ಲ ಅಂತ. ಇನ್ನೊಂದು ಕಡೆ ನೋಡೋದಾದ್ರೆ ಮಾಳು ಹಾಗೇನೆ ಸ್ಪಂದನ ಅವರಿಗೆ ಫೈನಲಿಸ್ಟ್ ಅಂತೇಳಿ ಬಂದಿರುತ್ತೆ ಒಂದು ಕಿಟ್ಟು. ಸೊ ಅವ್ರು ಏನು ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ. ಅವರಿಬ್ರು ಫೈನಲಿಸ್ಟ್ ಆಗ್ಲಿಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಬೇರೆಯವರು ಸ್ವಲ್ಪ ಸ್ಟ್ರಾಂಗ್ ಇರಬಹುದು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಕೂಡ ಆಗಿದೆ. ಸೊ ಅವ್ರಿಗೆ ಕೊಡ್ಬೋದಿತ್ತಲ್ಲ, ಅಥವಾ ಕಾವ್ಯ ಅಥವಾ ಗಿಲ್ಲಿ ಕೊಡ್ಬೋದಿತ್ತಲ್ವಾ, ಅಥವಾ ಬೇರೆ ಬೇರೆ ಪಾರ್ಟಿಸಿಪೇಟ್ಸ್ ಇದ್ರು ಅವರಿಗೂ ಕೂಡ ಕೊಡ್ಬೋದಿತ್ತಲ್ವಾ. ಸೊ ಯಾಕೆ ಇವರಿಬ್ಬರಿಗೆ ಕೊಟ್ಟಿದ್ದು ಅಂತ ಒಂದು ರೀತಿಯಲ್ಲಿ ಮಾಳುವಿಂದ ಏನಾದ್ರು ಸ್ಪಂದನ ಫೈನಲಿಸ್ಟ್ ಆದ್ರ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಮೇ ಬಿ ಇರಬಹುದು ಮಾಳುವಿಂದ ಸ್ಪಂದನ ಅವರು 2 ವಾರದಿಂದ ಬರ್ತಾ ಇದ್ದಾರೆ ಅಂತಾನು ಇರ್ಬೋದು. ಅವ್ರು ಏನ್ ಆಟ ಆಡ್ತಾ ಇದ್ದಾರೆ, ಫೈನಲಿಸ್ಟ್ ಆಗುವಂತಹ ಆಟ ಅವ್ರು ಏನ್ ಆಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಸ್ಟಾರ್ಟ್ ಆಗಿರುವಂತದ್ದು. ನಿನ್ನೆ ಎಪಿಸೋಡ್ ನಲ್ಲಿ ಒಂದಷ್ಟು ಟಾಸ್ಕ್ ಗಳಿರುತ್ತೆ, ಜೇಡರ ಬಲೆ ಟಾಸ್ಕ್. ಅದರಲ್ಲೂ ಕೂಡ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅದರಲ್ಲೂ ಹೆಚ್ಚಾಗಿ ಗಿಲ್ಲಿ ಅವರ ಒಂದು ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ದು ಮಾತ್ರ ತುಂಬಾನೇ ಮಸ್ತಾಗಿರುತ್ತೆ. ಅಂದ್ರೆ ಟಾಸ್ಕ್ ಆಡ್ಬೇಕಾದ್ರೂ ಕೂಡ ಒಂದಷ್ಟು ಜನರಿಗೆ ಟಾಂಗ್ ಕೊಟ್ಕೊಂಡು ನಾನು ಆಡೇ ಆಡ್ತೀನಿ, ಎಷ್ಟು ಕಷ್ಟ ಆದ್ರೂ ನಾನು ಬಿಟ್ಕೊಡೋದಿಲ್ಲ, ಒಂದಷ್ಟು ಮಾತುಗಳನ್ನ ಆಡ್ತಾರೆ. ಅಂದ್ರೆ ಕಷ್ಟ ಆಗ್ತಿದೆ ಅವರಿಗೆ ಟಾಸ್ಕ್ ಆಡ್ಲಿಕ್ಕೆ, ಆದ್ರೂ ಕೂಡ ಅವರು ಬಿಟ್ಕೊಡುವಂತಹ ಮಾತೇ ಇರಲಿಲ್ಲ. ಲಾಸ್ಟ್ಗೆ ಚಂದ್ರಪ್ರಭಾ ಅವರು ಗಿಲ್ಲಿ ಅವರಿಗೆ ಬಿಟ್ಕೊಡ್ತಾರೆ. ಅಂದ್ರೆ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾರೆ. ಸೊ ಚಂದ್ರಪ್ರಭಾ ಅವರಿಗೂ ಕೂಡ ಆ ಟೈಮಲ್ಲಿ ಆಗ್ಲಿಲ್ಲ ಅನ್ಸುತ್ತೆ. ಸೊ ಚಂದ್ರಪ್ರಭಾ ಅವರು ಕೂಡ ಬಿಡ್ಕೊಡ್ತಾರೆ. ಅಂದ್ರೆ ಈ ವೀಕ್ ಫೈನಲ್ ಇರೋದ್ರಿಂದ ಮೇ ಬಿ ಯಾರು ಫೈನಲ್ಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ ಅಂತ ಒಂದಷ್ಟು ರೂಮರ್ಸ್ ಕೂಡ ಓಡಾಡ್ತಾ ಇದೆ. ಆ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಧ್ರುವಂತ್ ಹಾಗೇನೆ ಡಾಕ್ ಸತೀಶ್ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನುವಂತಹ ಒಂದು ಚರ್ಚೆ ಕೂಡ ಬರ್ತಾ ಇದೆ. ಬಟ್ ಗೊತ್ತಿಲ್ಲ, ಬಿಗ್ ಬಾಸ್ ಹೇಳಿಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ, ಈ ಹಿಂದೆ ಕೂಡ ಹೇಳಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾದರೂ ಹೇಳಬಹುದಾ, ಈ ರೂಮರ್ಸ್ ಹೇಗೆ ಕ್ರಿಯೇಟ್ ಆಯ್ತು ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಿರುವಂಥದ್ದು. ಇವತ್ತಿನ ಪ್ರೋಮೋ ನೋಡಿದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ. ಕಾವ್ಯ ಹಾಗೆ ಗಿಲ್ಲಿ ಡೇ 1 ಇಂದಾನು, ಅಂದ್ರೆ ಅವರು ಜಂಟಿಯಾಗಿದ್ದಿಂದನೂ ಕೂಡ ತುಂಬಾನೇ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ. ಎಲ್ಲರೂ ಅನ್ಕೊಂಡಿದ್ರು ಕಾವ್ಯ ಏನು ಆಟ ಆಡ್ತಾ ಇಲ್ಲ, ಗಿಲ್ಲಿ ಸಪೋರ್ಟ್ ಇಂದ ಕಾವ್ಯ ಇಲ್ಲಿ ತನಕ ಬಂದಿರೋದು ಅಂತ. ಬಟ್ ಇಲ್ಲ, ಕಾವ್ಯ ಕೂಡ ಅವರು ಏನು ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅವರು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಗಿಲ್ಲಿ ಅವರಿಂದ ಕಾವ್ಯ ಅವರು ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಬ್ರು ಒಟ್ಟಿಗೆ ಎಲ್ಲಾ ಕಡೆ ತಿರ್ಗೋದ್ರಿಂದ ಮೇ ಬಿ ಕಾವ್ಯ ಗಿಲ್ಲಿ ಕಡೆಯಿಂದ ಹೈಲೈಟ್ ಆಗ್ತಿರ್ಬೋದೇನೋ. ಬಟ್ ಕಾವ್ಯ ಅವರು ಕೂಡ ಅವ್ರ ಕಡೆಯಿಂದ ಏನೆಲ್ಲ ಮನೆಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅದು ಕೂಡ ಕಾವ್ಯ ಮಾಡ್ತಾ ಇರುವಂತದ್ದು. 4 ಜನ ಇವಾಗೇನ್ ಫೈನಲಿಸ್ಟ್ ಇದ್ದಾರೆ ಅವರು ಒಂದಷ್ಟು ಟಾಸ್ಕ್ ಗಳನ್ನ ಆಡಿಸುವಂತಹ ಟೈಮ್ ಬರುತ್ತೆ. ಆಗ್ಲೂ ಕೂಡ ಒಬ್ಬೊಬ್ರು ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ. ಹಾಗೇನೆ ಒಂದಷ್ಟು ಕಂಟೆಸ್ಟೆಂಟ್ ಗಳು ಏನ್ ಮಾಡ್ತಾರೆ, ಅಶ್ವಿನಿ ಅವ್ರನ್ನ ಗೇಮ್ ಇಂದ ಆಚೆ ಇಡ್ತಾರೆ. ಇದು ಕೂಡ ಅಶ್ವಿನಿ ಅವರಿಗೆ ಹರ್ಟ್ ಆಗುತ್ತೆ. ಸೊ ಅವರು ಕೂಡ ಈ ವೀಕ್ ಅಲ್ಲಿ ನಡೆಯುವಂತಹ ಟಾಸ್ಕ್ ಗಳನ್ನ ಆಡೋ ರೀತಿಯಲ್ಲಿ ಇಲ್ಲ. ಹಾಗೇನೆ ಅಭಿಷೇಕ್ ಅವರು ಕೂಡ ಸೊ ಒಂದಷ್ಟು ಹುಡುಗರನ್ನ ಈ ಹುಡುಗಿರು ಸೋಲಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಗೇಮ್ ಅಲ್ಲಿ. ಅಂದ್ರೆ ಸ್ಟ್ರಾಂಗ್ ಆಗಿ ಗೇಮ್ ನ ಆಡ್ತಾ ಇದ್ದಾರೆ. ಇವತ್ತಿನ ಪ್ರೋಮೋ ನೋಡಿದ್ರೆ ಇವತ್ತಿನ ಪ್ರೋಮೋದಲ್ಲಿಯೂ ಕೂಡ ಎಲ್ಲರೂ ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ. ಕಾವ್ಯ ಆಡ್ಬೇಕು ಅಂತ ಜಾನ್ವಿ ಅವರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಅಂದ್ರೆ ಫೈನಲಿಸ್ಟ್
ಆಗಿರೋರು ಕೂಡ ಎಲ್ಲರೂ ಕೂಡ ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಗಿಲ್ಲಿನೂ ಕೂಡ ಕಾವ್ಯ ನೀ ಆಡಬೇಕು, ನೀ ಮುಂದೆ ಬರಬೇಕು, ನೀ ಫೈನಲಿಸ್ಟ್ ಆಗಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಈ ರೀತಿ ಮನೋಭಾವನೆ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದರೆ ಅವರೇ ಹೋಗ್ಲಿ ಇವರೇ ಹೋಗ್ಲಿ ಅಂತ ಮೇ ಬಿ ಫೈನಲ್ವರೆಗೂ ಬರೋದು ಕಷ್ಟ ಆಗುತ್ತೆ. ತನಗೆ ಸಿಕ್ಕಿದ ಅವಕಾಶವನ್ನು ನಾನೇ ಉಪಯೋಗಿಸ್ಕೊಳ್ಬೇಕು. ಸೊ ಆ ರೀತಿ ಅಲ್ಲಿ ಯಾರೂ ಇಲ್ಲ. ಈಗಾಗಲೇ ಧ್ರುವಂತ್ ಆ ರೀತಿ ಮಾಡಿ ಮಾಡಿ ಈ ಒಂದು ಫೈನಲ್ ಟಾಸ್ಕ್ಗಳಿಂದ ಆಚೆ ಇದ್ದಾರೆ. ಸೊ ಈಗಲೂ ಕೂಡ ಈ ಮನೆಯವರಿಗೆ ಇದೇನು ಅರ್ಥ ಆಗಿಲ್ವಾ ಅಥವಾ ಬೇಕಂತ ಈ ಥರ ಮಾಡ್ತಾ ಇದ್ದಾರಾ, ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರಾ? ಎಲ್ಲರೂ ಇದೇ ರೀತಿ ಮಾಡಿದ್ರೆ ಅಂದರೆ ಬಿಗ್ ಬಾಸ್ಗೆ ವ್ಯಕ್ತಿತ್ವದ ಆಟ ಅಂತ ಬಿಗ್ ಬಾಸ್ ಯಾಕಿದೆ, ಈ ರೀತಿ ಕೂಡ ಚರ್ಚೆ ಆಗ್ತಾ ಇರೋದು. ಬಟ್ ಗೊತ್ತಿಲ್ಲ, ಸ್ಟಾರ್ಟಿಂಗಿಂದ ಬಂದವರು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಅವ್ರವ್ರ ಆಟ ಆಡ್ತಿದ್ದಾರೆ. ಆದರೆ ತನ್ನ ಆಟನ ಬೇರೆಯವರಿಗೆ ಬಿಟ್ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಇಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಅದು ಅಲ್ಲದೆ ಫೈನಲ್ ಇರೋದ್ರಿಂದ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ಗೇಮ್ಗಳನ್ನು ಆಡ್ತಾ ಇರೋದು ಧನುಷ್ ಅವರಾಗಿರ್ಬೋದು, ಅಭಿಷೇಕ್ ಆಗಿರಬಹುದು, ಹಾಗೆ ಡಾಕ್ ಸತೀಶ್ ಅವರಾಗಿರ್ಬೋದು, ಚಂದ್ರಪ್ರಭಾ ಅವರಾಗಿರ್ಬೋದು. ಚಂದ್ರಪ್ರಭಾ ಅವ್ರ ಕೈಲಿ ಆಗ್ತಿಲ್ಲ ಅಂದರೂ ಬಹಳ ಕಷ್ಟಪಟ್ಟು ಒಂದಷ್ಟು ಗೇಮ್ಸ್ನ ಆಡಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ಕೊನೆಗೂ ಕೂಡ ಅವ್ರ ಕೈಲಿ ಆಗಲಿಲ್ಲ. ಬಟ್ ಗಿಲ್ಲಿ ಹಾಗೇನೆ ಕಾವ್ಯ ತುಂಬಾನೇ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಾ ಬಂದ್ರು. ಹಾಗೆ ಜಾನ್ವಿ ಅವರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಾ ಬಂದ್ರು. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲರೂ ಕೂಡ ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಕಾವ್ಯ ಅದನ್ನ ಉಳಿಸ್ಕೊಳ್ತಾರ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಬಿಗ್ ಬಾಸ್ ಪ್ರೋಮೋನಲ್ಲಿ ಅದೇ ರೀತಿಯಾಗಿ ಪೋರ್ಟ್ರೇ ಮಾಡಿದ್ದಾರೆ. ಬಟ್ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ. ಹಾಗೆ ಫೈನಲ್ಗೆ ಯಾರ್ಯಾರು ಹೋಗ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.